ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಸ್ವಾಗತ ವೀಕ್ಷಕರೇ. ನಿನ್ನೆ ರಾತ್ರಿಯಿಂದ ಕಣ್ಣಿಗೆ ರಾಜ್ತಾ ಇರೋ ಆ ಒಂದೊಂದು ದೃಶ್ಯಗಳನ್ನ ನಾವು ಯಾರು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೀವ ಉಳಿಸ್ಕೊಳ್ಳೋದಕ್ಕೆ ಹಲವರು ಹೆಣಗಾಡಿದ್ರೆ ಕೊನೆ ಕ್ಷಣದಲ್ಲಿ ಜೀವ ಉಳಿಸಬಹುದಾ ಅಂತ ಇನ್ನು ಹಲವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರೋ ಆ ಮನಕಲುಕುವ ದೃಶ್ಯಗಳು, ಅದಾದ ಮೇಲೆ ಅವರ ಕುಟುಂಬಸ್ಥರು ಬಂದು ರೋಧಿಸ್ತಾ ಇರೋದನ್ನ ನೋಡಿದ್ರೆ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಅನ್ನಿಸ್ಬಿಡುತ್ತೆ. 18 ವರ್ಷಗಳ ಕಾಯುವಿಕೆಯ ನಂತರ ಸಿಕ್ಕ ಆ ಸಂಭ್ರಮ ಇದೆಯಲ್ಲ, 18 ಗಂಟೆಗಳ ಕಾಲ ಉಳಿಲಿಲ್ಲ. ಪ್ರಶಸ್ತಿಯನ್ನ ಗೆದ್ದ ತಕ್ಷಣ ನೆಕ್ಸ್ಟ್ ಡೇನೆ ಅಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಯಾವ ಮಹಾನುಭಾವ ಪ್ಲಾನ್ ಮಾಡೋದ್ನೋ ಗೊತ್ತಿಲ್ಲ. 11 ಜೀವಗಳನ್ನ ಬಲಿ ತೆಗೆದುಕೊಂಡಿದ್ದಾರೆ. 11 ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾರೆ. ಯಾರ ಹೊಣೆ ಇದಕ್ಕೆ? ಶೋಕಾಚರಣೆಯಾದ ಆರ್ಸಿಬಿಯ ಸಂಭ್ರಮಾಚರಣೆ. ಕಾಲ್ ತುಳಿತಕ್ಕೆ 11 ಜನ ಬಲಿಯಾದ್ರು, 47 ಜನರಿಗೆ ಗಾಯಗಳಾಗಿವೆ. ಸರ್ಕಾರದಿಂದ ನೇರ ಆರೋಪ ಇರೋದು ಕೆಎಸ್ಸಿಎ ಮತ್ತು ಆರ್ಸಿಬಿ ಮೇಲೆ. ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಖಡಾಖಂಡಿತವಾಗಿ ಇದು ಕೆಎಸ್ಸಿಎ ಎಡವಟ್ಟು ಅಂದ್ಬಿಟ್ರು. ವಿಧಾನಸೌಧದ ಮುಂದೆಗಡೆ ಕಾರ್ಯಕ್ರಮ ಆಯ್ತಲ್ಲ, ಅಲ್ಲೇನಾದ್ರೂ ಸಮಸ್ಯೆ ಆಯ್ತಾ ಅಂತ ಪ್ರಶ್ನಿಸಿದ್ರು. ಇದರ ನಡುವೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇವೆ. ಪಬ್ಲಿಸಿಟಿಗಾಗಿ ಅಮಾಯಕರ ಜೀವ ಹೋಯ್ತು ಅಂತ ವಿಪಕ್ಷಗಳು ದೂರ್ತಾ ಇವೆ. ಡಿಕೆಶಿಗೆ ಪಾಪ ಪ್ರಜ್ಞೆ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ನಿನ್ನೆ ಕಾಲ್ ತುಳಿತ ಆಗಿದ್ಯಾವ ರೀತಿ ಅನ್ನೋದರ ಒಂದು ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಏಕಾಏಕಿ ಗೇಟ್ನ ಒಳಗೆ ನುಗ್ಗೋದಕ್ಕೆ ಹೋದಾಗ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ. ಆ ಜರ್ಸಿ ತೊಟ್ಟ ವ್ಯಕ್ತಿ ನೀವು ನೋಡ್ತಾ ಇದ್ದೀರಲ್ಲ, ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಕೆಳಗೆ ಬಿದ್ದಿದ್ದ ವ್ಯಕ್ತಿಗಳ ಮೇಲೆ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಿಂಗೆ ನಡೆದಿದ್ದು ಕಾಲ್ ತುಳಿತ, ಹಿಂಗೆ ಆಗಿದ್ದು. 11 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ನನಗೆ ವರೀಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲೇ. ಅಂತ ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸ್ಟೇಡಿಯಂಗೆ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿದ್ದ ನನಗೆ ಗೊತ್ತಿಲ್ಲ. ನಿಮ್ಮ ಮೀಡಿಯಾವರೇ ನಂಗೆ ತಿಳಿಸಿದ್ದು. ಎಲ್ಲ ಫೋನ್ಸು ನನಗೆಲ್ಲ ಜಾಮ್ ಆಗೋಗ್ಬಿಟ್ಟಿತ್ತು. ಯಾರ ಮೇಲೂ ಬ್ಲೇಮ್ ಮಾಡೋಂಥ ಸಂದರ್ಭ. ನನಗೆ ಯಾವ ರಾಜಕೀಯದವರು ನನಗೆ ಅವ್ರು ಏನು ಮಾತಾಡ್ತಾರೆ ಅಂತ ನಮ್ಗೆ ಲೆಕ್ಕನೂ ಇಲ್ಲ. ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ ಆದಾಗ ಏನಾಯಿತು, ಇಲ್ಲೇ ಎದುರುಗಡೆ ಮನೇಲಿ ನಾನಿದ್ದೆ ಅವತ್ತು. ಆಗ ನಾನು ಡೆಲ್ಲಿಲಿ ಇದ್ದೆ ಅವತ್ತು. ಯಾವ ಸಂದರ್ಭದಲ್ಲಿ ಏನೇನಾಯಿತು ಡೆಲ್ಲಿಲಿ ಅದೆಲ್ಲ. ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್, ದಟ್ಟಿ ಪಾಲಿಟಿಕ್ಸ್. ಅವರು ಯಾವತ್ತೂ BJP ಆ್ಯಂಡ್ JDS ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡೀಸ್. ನಮ್ಮ ಮನೆಯಲ್ಲೇ ಆಗಿದೆ ಇದು. ಪ್ರತಿಯೊಬ್ಬರು ನಮ್ಮ ತಂದೆ ತಾಯಂದಿರು, ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ವಿ ಆರ್ ಡೀಪ್ಲಿ ಹರ್ಟ್. ಇಟ್ ಈಸ್ ಅವರ್ ಓನ್ ಫ್ಯಾಮಿಲಿ, ಆಲ್ ದಿ ಮೆಂಬರ್ಸ್. ದಿ ಇಮೇಜ್ ಆಫ್ ಕರ್ನಾಟಕ, ದಿ ಇಮೇಜ್ ಆಫ್ ಬ್ಯಾಂಗ್ಳೂರ್. ಎಸ್ ದಿ ಮದರ್ ಸೆಡ್ ಡೋಂಟ್ ಡೂ postmortem, give the body to me. How can we do it? Because I just checked the gates, what the things were there, how many gates were there. Lot of issues are there. I think the magistrates will definitely look at it. When more than 11 innocent lives were lost, D.K. Shivkumar were busy with the champion cup, kissing the champion cup. D.K. Shivkumar, Chief Minister and their family members were busy taking selfie with RCB players before Vidhan Saudha. So it's not true that D.K. Shivkumar was not aware of the tragedy happened yesterday. If at all, if he was not aware of the 11 deaths before the celebration was carried out, he is unfit to be in that position. ಸಾವಿನ ಮನೆಯಲ್ಲಿ ಮುತ್ತು ಕೊಟ್ಕೊಂಡು ಕೂತ್ಕೊಂತಕ್ಕಂಥ ಇಂಥ ಹೀನಾಯ ಹವ್ಯಾಸ ಇಟ್ಕೊಂಡಿರ್ತಕ್ಕಂಥ ಇವರನ್ನ ರಾಕ್ಷಸಿ ಪ್ರವೃತ್ತಿ ಅಂತ ಹೇಳ್ತೀವಿ, ಏನಂತ ಕರಿತೀರಿ? ಇಂಥ ಒಂದು ಘಟನೆಗೆ ಇವರ ವೈಫಲ್ಯಗಳು ಅಂತಕ್ಕಂಥದ್ದು ಗೊತ್ತಿದ್ದು
ಪಾಪ ಪ್ರಜ್ಞೆ ಇಲ್ಲದೆ ಇವತ್ತು ಯಾವ ದುರಹಂಕಾರದಲ್ಲಿ ನಡ್ಕೊಂಡಿದ್ದಾರೆ. ಇವತ್ತು ಪಾಪ ಕಣ್ಣಲ್ಲಿ ನೀರು ಹಾಕ್ತಾರಂತೆ. ಪಾಪ ಇವರಿಗೆ ಕಣ್ಣಲ್ಲಿ ನೀರು 16-18 ಗಂಟೆಗಳ ಮೇಲೆ ಕಣ್ಣಲ್ಲಿ ನೀರು ಬರಕ್ಕೆ ಶುರುವಾಯ್ತು ನೋಡಿ. ಅಲ್ಲಿವರೆಗೂ ವಿಜೃಂಭಣೆಯ ಕಾರ್ಯಕ್ರಮ ಮಾಡಿ ಒಂಚೂರು ಪಾಪ ಪ್ರಜ್ಞೆ ಇಲ್ಲ ಈ ಸರ್ಕಾರಕ್ಕೆ. ಯಾರ ಮೇಲೂ ಒಣಗಿ ಹಾರಕ್ಕೆ ಹಾಕಿ ಅವರ ಮೇಲೆ ಕ್ರಮನೂ ತಗೊಳ್ಳಲ್ಲ. ಆ ವರದಿ ಕಸದ ಬುಟ್ಟಿಗೆ ಹಾಕ್ತಾರೆ. ಅಲ್ಟಿಮೇಟ್ಲಿ ಅದೇನು ಉಪಯೋಗ ಬರಲ್ಲ. ಅಲ್ಲ, ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದ್ರೆ ಅಣ್ಣ, ನಾನು ಒಂದು ಹೇಳೋದು, ಈ ಥರ ಸಾವಾಗಿದೆ, ಇಷ್ಟು ಜನ ಸತ್ತಿದ್ದಾರೆ, ದುರಂತ ಸಂಭವಿಸಿದೆ, ಈ ರೀತಿ ಪ್ರಕರಣ ಆಗಿದೆ ಅಂದಾಗ ಕಪ್ಪಿಟ್ಕೊಂಡು ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ ಸರ್ ಉಪಮುಖ್ಯಮಂತ್ರಿಗಳು. ಗೊತ್ತಾದ ಮೇಲೆ ಇನ್ಯಾವ ಕಣ್ಣೀರು? ಅವ್ರಿಗೂ ಕಣ್ಣೀರು ಬರುತ್ತಾ? ನಿಮ್ ದರ್ದಿದ್ದಿದ್ರೆ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂಡು ಫೋಟೋ ತೆಗಿಸ್ಕೋಬೇಕಾಗಿತ್ರಿ. DPR ಅಲ್ಲಿ ಇದ್ದಿದ್ದಂತ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು ನೀವು. ಕ್ರೆಡಿಟ್ ಮಿಸ್ ಆಗಿ ಹೋಗ್ತದಲ್ಲ ಬಾಬಣ್ಣ. ದೃಷ್ಟಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.